ಮಾನ್ಯ ಬಂಧುಗಳೇ, ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಆರ್ಎಸ್ಎಸ್ನ ಚಟುವಟಿಕೆಗಳನ್ನ ಹದ್ದುಬಸ್ತಿನಲ್ಲಿಡಬೇಕು. ಯಾವುದೇ ಸರ್ಕಾರಿ ಶಾಲೆಗಳಿರಬಹುದು, ದೇವಾಲಯಗಳಿರಬಹುದು, ಎಲ್ಲೂ ಕೂಡ ಅವರು ಚಟುವಟಿಕೆ ಮಾಡಲಿಕ್ಕೆ ಅವರನ್ನ ಬಿಡಬಾರದು ಅಂತ ಹೇಳಿ ಈಗಾಗಲೇ ಒಂದು ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ಈ ಚರ್ಚೆ ಇವತ್ತು ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ನನಗೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಏನಾದ್ರೂ ಅವ್ರು ಅಂದ್ಕೊಂಡಿದ್ರೆ ನಾನು ಅವರನ್ನ ವಿರೋಧ ಮಾಡೋದಿಲ್ಲ. ನಿಮಗೆ ತಾಕತ್ತಿದ್ರೆ ಒಂದು ಸಾರಿ ಬ್ಯಾನ್ ಮಾಡಿ ನೋಡಿ. ಇದೇನೋ ನಿಮಗೆ ಹೊಸದು ಅಲ್ಲ. ಹಿಂದೆ ಕೂಡ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿದ್ದಾಗಿತ್ತು. ಮತ್ತೆ ವಾಪಸ್ ಯಾಕೆ ತೆಗೆದುಕೊಂಡ್ರಿ? ಯಾರು ನಿಮಗೆ ಅರ್ಜಿ ಕೊಟ್ಟರು ವಾಪಸ್ಸು ಇದು ಮಾಡಬೇಡಿ, ತೆಗೆದುಬಿಡಿ ಅಂತ ಆರ್ಎಸ್ಎಸ್ನವ್ರು ಕೇಳಿದ್ರ? ನೋಡಿ, ಈ ರೀತಿಯ ಕಲುಷಿತ ಮನಸ್ಸುಗಳು ಆರ್ಎಸ್ಎಸ್ನ ವಿರುದ್ಧವಾಗಿ ಎಷ್ಟೇ ಬ್ಯಾನ್ ಮಾಡಬೇಕು, ಕಂಟ್ರೋಲ್ ಅಲ್ಲಿ ಹದ್ದುಬಸ್ತಿನಲ್ಲಿ ಇಡಬೇಕು ಅಂತೇಳಿ ಏನೆಲ್ಲಾ ಮಾಡಿದ್ವು, ಇಂತಹ ಕಲುಷಿತ ಮನಸ್ಸುಗಳ ಮಧ್ಯೆಯೂ ಕೂಡ 100 ವರ್ಷಗಳನ್ನ ಕಳೆದು ಇವತ್ತು 100ನೇ ವರ್ಷದ ಸಂಭ್ರಮಾಚರಣೆಯನ್ನ ಇಡೀ ದೇಶಾದ್ಯಂತ ಮಾಡ್ತಾ ಇದೆ. ಭವಿಷ್ಯ ನಿಮ್ಮ ಅಂಡಿಗೆ ಬೆಂಕಿ ಬೀಳಲಿಕ್ಕೆ ಅದು ಒಂದು ಕೂಡ ಕಾರಣ ಇರಬಹುದು. ಈ 100ರ ಸಂಭ್ರಮ ಇಡೀ ದೇಶಾದ್ಯಂತ ನಡೆಯತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಪಥಸಂಚಲನ ನಡೆದಿದೆ. 100 ಕಡೆಯಲ್ಲಿ ನಡೆದಿದೆ. ಭವಿಷ್ಯ ಅದು ನೋಡಿ ನಿಮಗೆ ಉರಿ ಪ್ರಾರಂಭ ಆಗಿರೋದು ಸಹಜ. ಅದಕ್ಕೆ ನೀವೇನಾದ್ರೂ ಹೇಳಿದ್ದಿದ್ರೆ ಬೇಕಾದ್ರೆ ನಮ್ಮ ಹುಡುಗರಿಗೆ ಹೇಳಿ ಬರ್ನಾಲ್ ಕಳಿಸಬಹುದಾಗಿತ್ತು. ಬರ್ನಾಲ್ ಹಾಕೊಂಡ್ರೆ ತಕ್ಷಣ ಉರಿ ಸ್ವಲ್ಪ ಕಡಿಮೆ ಆಗಬಹುದಿತ್ತು. ಅದನ್ನ ಬಿಟ್ಟು ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋ ರೀತಿ ಮಾತಾಡಿದ್ದೀರಿ. ಒಂದು ಕೆಲಸ ಮಾಡಿ, ನಿಮ್ಮ ತಂದೆಯವರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮಂತ ನಡತೆ ಇಲ್ಲ. ಅವರಿಗೆ ಅವರು ಸೌಮ್ಯ ಸ್ವಭಾವಿಯೂ ಆಗಿದ್ರು. ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಭಾವನೆ ಅವರಲ್ಲಿತ್ತು. ಒಂದು ದಿನವೂ ಕೂಡ ಆರ್ಎಸ್ಎಸ್ ನ ವಿರೋಧವಾಗಿ ಅವರು ಮಾತಾಡಿರಲಿಲ್ಲ. ಆದರೆ ನಿಮಗ್ಯಾಕೆ ಈ ಹುಚ್ಚುತನ ಬಂತು? ನಿಮ್ಮ ಹುಚ್ಚುತನಕ್ಕೆ ನಿಮ್ಮ ತಂದೆಯವರೆಗೂ ಅಪಮಾನ ಮಾಡಬೇಡಿ. ಆರ್ಎಸ್ಎಸ್ ಸಂಘಟನೆ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರೇ ಹೋಮ್ ಮಿನಿಸ್ಟರ್ ಇದ್ರು. ಅವರೇ ಬಂದು ಉಸ್ತುವಾರಿ ವಹಿಸಿ ಎಲ್ಲೂ ಯಾವುದೇ ರೀತಿಯ ಅನಾಹುತ ಆಗದೇ ಇರೋ ರೀತಿ ಮಾಡಿ ಅವರೇ ಪ್ರಶಂಸೆಯನ್ನು ಮಾಡಿರ್ತಕ್ಕಂತಹದ್ದು ಉದಾಹರಣೆಗಳು ಈಗಾಗಲೇ ಜಾಲತಾಣದಲ್ಲಿ ಓಡಾಡ್ತಾ ಇವೆ. ಅದನ್ನು ನೋಡ್ಕೊಳ್ಳಿ. ಆದರೆ ನಿಮಗೆ ಬಿದ್ದ ಬೆಂಕಿಗೆ ನೀವು ಆರ್ಎಸ್ಎಸ್ ಮೇಲೆ, ಬೇರೆಯವರ ಮೇಲೆ ಈ ರೀತಿ ಆಪಾದನೆ ಹಾಕಬೇಡಿ. ಆರ್ಎಸ್ಎಸ್ ಅಂತಕ್ಕಂಥದ್ದು ಈ ದೇಶ ರಕ್ಷಣೆಗೆ ಮತ್ತು ದೇಶ ಮೊದಲು ಅಂತಕ್ಕಂಥದ್ದು, ದೇಶವನ್ನು ಸದೃಢವಾಗಿ ಇಡಬೇಕು ಅಂತ ಹೇಳಿ
ಅನೇಕರು ಮನೆ ಮಠ ಬಿಟ್ಟು ಇವತ್ತಿನ ದಿವಸ ಈ ಸಂಘಟನೆಯಲ್ಲಿ ಬಂದು ಸೇರಿ ತ್ಯಾಗ ಮಾಡ್ತಿದ್ದಾರೆ. ಇಂತಹ ತ್ಯಾಗದ ಒಂದು ಸಂಘಟನೆ ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಇನ್ಯಾವುದೊಂದು RSS ಅನ್ನು ಬಿಟ್ರೆ. ಆದ್ರೆ ನಿಮ್ಮ ಮನಸ್ಥಿತಿ, ದೇಶಕ್ಕೆ ಬಾಂಬ್ ಹಾಕದವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಓಲೈಕೆ ಮಾಡ್ತಕ್ಕಂಥದ್ದು, ಕುಕ್ಕರಲ್ಲಿ ಬಾಂಬ್ ಬಿಟ್ರೆ ಅವ್ರನ್ನೇನಂತೀರಿ? ಬಾಂಬೆನಲ್ಲಿ ನೂರಾರು ಜನರಿಗೆ ಪ್ರಾಣಕ್ಕೆ ಸಂಚಕಾರ ಕೊಟ್ಟ ಆ ಸಂಘಟನೆಯನ್ನ ಪೋಷಿಸತಕ್ಕಂಥ ಮನಸ್ಥಿತಿ ನಿಮ್ಮದು. ಇದರಲ್ಲಿ ನಿಮಗೆ ಇರ್ತಕ್ಕಂಥ ಮಂತ್ರಿಗಿರಿಯ ಅಧಿಕಾರದಲ್ಲಿ ನೀವು ಇಲ್ಲ ಸಲ್ಲದನ್ನ ಮಾತಾಡೋದರ ಬದಲಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ನಿಭಾಯಿಸುವಂತದ್ದನ್ನು ನೋಡಿ. ನಿಮ್ಮ ಊರಿನ ಪರಿಸ್ಥಿತಿ ಏನಿದೆ ಅಂತ ನೋಡಿ, ನಿಮ್ಮ ಊರಿನ ಶಿಕ್ಷಣದ ಪರಿಸ್ಥಿತಿ ನೋಡಿ. ಪಾಪ ನಿಮ್ಮದೇ ಶಿಕ್ಷಣ ಪರಿಸ್ಥಿತಿ ಸರಿ ಇಲ್ಲ, ಇನ್ನೇನು ಮಾಡ್ತೀರಿ? ಈ ರೀತಿ ನಿಮ್ಮ ಮನಸ್ಥಿತಿ ಬೆಂಕಿ ಹಚ್ಚುವ ಮನಸ್ಥಿತಿ ಇದೆ. ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಕುಳಿತಿದ್ದಾಗ ನೀವು ಯಾವ ರೀತಿ KSRTCಗೆ ಬೆಂಕಿ ಹಾಕಿಬಿಡ್ತೀನಿ ಅಂತ ಮಾತಾಡಿರೋದೂ ಇದೆ. ಇದನ್ನೆಲ್ಲ ಬಿಡಿ. ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ, ನಾನು ಎಲ್ಲವನ್ನೂ ಹತೋಟಿಗೆ ತಂದು ಬಿಡ್ತೇನೆ, ನನಗೆ ಗೃಹ ಮಂತ್ರಿ ಮಾಡಿ ಅಂತ. ನಿಮಗೇನಾದರೂ ಗೃಹ ಮಂತ್ರಿ ಕೊಟ್ರೆ ಇಡೀ ಕರ್ನಾಟಕಕ್ಕೆ ನೀವು ಬೆಂಕಿ ಹಾಕ್ತೀರಿ ಅಂತ ಜನ ಮಾತಾಡ್ತಾರೆ. ಇಡೀ ಕರ್ನಾಟಕ ಬೆಂಕಿಯಲ್ಲಿ ಬೆಂದೋಗ್ತದೆ ಅಂತೇಳಿ ಈಗಾಗಲೇ ಜನ ಮಾತಾಡ್ತಾ ಇದ್ದಾರೆ. ನಿಮ್ಮಂತವರನ್ನ ಹದ್ಬಸ್ತಿನಲ್ಲಿ ಇಡ್ತಕ್ಕಂಥದ್ದು ನಿಮ್ಮ ಪಕ್ಷದ ಆದ್ಯ ಕರ್ತವ್ಯ ಆಗಬೇಕು. ಅದನ್ನು ಮಾಡಲಿಲ್ಲ ಅಂದ್ರೆ ಕರ್ನಾಟಕದ ಜನರೇ ನಿಮ್ಮ ದುರಹಂಕಾರಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ನಿಮ್ಮ ದುರಹಂಕಾರ ತುಂಬಾ ದಿವಸ ನಡೆಯೋದಿಲ್ಲ. ನೀವು ಅಂದ್ಕೊಂಡಿದ್ದೀರಿ ಸಾಯವರೆಗೆ ನಾವೇ ಅಧಿಕಾರದಲ್ಲಿ ಇರ್ತೀವಿ ಅಂತ. ಇಂಥ ಅಧಿಕಾರವನ್ನ ಜನ ಬಹಳಷ್ಟು ನೋಡಿದ್ದಾರೆ. ಅದಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ. ನಿಮ್ಮ ಚಪಲಕ್ಕಾಗಿ, ನೀವು ಪ್ರಚಾರಕ್ಕಾಗಿ, ಹೆಡ್ಲೈನ್ ಹೊಡೆಯಲಿಕ್ಕಾಗಿ ನೀವು RSS ಬಗ್ಗೆ ಕೇವಲವಾಗಿ ಮಾತಾಡಬೇಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.